ಹಾ ಲಕ್ಷ್ಮಿ, ಇವತ್ತು ನಮ್ಮ ಮದುವೆ ಆದ ದಿನ ನೆನಪಿದೆಯೋ ಇಲ್ಲೋ? ಹೌದು ಅಂದ್ರೆ ಆ ನೆನಪಿಗೋಸ್ಕರನೇ ದೇವ್ರ ಪೂಜೆ ಮಾಡಿ ಇವಾಗ ಬರ್ತಾ ಇದೆ ನೋಡಿ. ನೋಡಿ, ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು, ನಿನ್ನ ಬಾಳು ಬಂಗಾರ ಆಗಲಿ. ಇವತ್ತು ನಿಜವಾಗ್ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ ಮುಖದಲ್ಲೂ ಕೂಡ ಸಂತೋಷ ಎದ್ದು ಕಾಣ್ತಾ ಇದೆ ನೋಡಿ. ಹೌದು ಲಕ್ಷ್ಮಿ, ನಾನು ಇವತ್ತು ಸಂತೋಷದಿಂದ ಲಕ್ಷ್ಮಿ, ಸಂತೋಷದಿಂದಲೇ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಲಕ್ಷ್ಮಿ, ಬೇಡಿಕೊಳ್ಳುತ್ತೇನೆ. ಆ ದೇವರಿಗೆ ನಮ್ಮ ಮೇಲೆ ಕರುಣೆನೇ ಬರುವುದು ಲಕ್ಷ್ಮಿ, ಆ ಕರುಣೆನೇ ಬರುವುದು. ಹೌದು ಅಂದ್ರೆ ನನಗೂ ಈಗ ಹಾಗೆ ಅನಿಸ್ತಾ ಇದೆ. ಆದ್ರೆ ಮುಂದೆ ಶುಭ ದಿನ ಬರುತ್ತೆ, ಒಳ್ಳೇದು ಹಾಗೆ ಆಗುತ್ತೆ, ಚಿಂತೆ ಮಾಡಬೇಡಿ ಅಂದ್ರೆ. ಹಾ ಹೌದು ಲಕ್ಷ್ಮಿ, ಇವತ್ತು ನಾವು ಇಬ್ಬರು ಸಂತೋಷದಿಂದ ಇರಬೇಕಂದು ನಮ್ಮ ಆ ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಲಕ್ಷ್ಮಿ, ಆ ಬೇಡಿಕೊಳ್ಳುತ್ತೇನೆ. ಆದ್ರೆ ಆ ದೇವರಲ್ಲಿ ನಮಗೆ ಕರುಣೆನೇ ಬರೋದು ಲಕ್ಷ್ಮಿ, ಕರುಣೆ ಬರೋದು. ಹಾಗೆ ಅಂತೀರಾ? ಆ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಿದ್ದಾನೆ. ಮುಂದೊಂದಿನ ಖಂಡಿತವಾಗಿಯೂ ಒಳ್ಳೇದಾಗಿ ಆಗುತ್ತೆ. ಹಾ ಲಕ್ಷ್ಮಿ, ಆ ದಿನ ಯಾವಾಗ ಬರ್ತದೆ ಅಂತ ಹಗಲು ಕಾಯ್ತಿದ್ದೇನೆ ಲಕ್ಷ್ಮಿ, ಕಾಯ್ತಿದ್ದೇನೆ. ನೋಡಿ, ನಮ್ಗೆ ಒಳ್ಳೆ ದಿನ ಖಂಡಿತವಾಗಿ ಬಂದೇ ಬರುತ್ತೆ. ಆದ್ರೆ ಈ ನಮ್ಮ ಮದುವೆ ದಿವಸಕ್ಕೋಸ್ಕರ ಸಂತೋಷವಾಗಿರಬಾರ್ದ ನಾವುಗಳು? जानकी नायकी नायकी जानकी श्रीरामನ प्रीति जानकी ನೀನಾದೆ ನನ್ನ ಬಾಳ ನಾಯಕಿ ಶ್ರೀರಾಮನ ಪ್ರೀತಿ ಜಾನಕಿ ನೀನಾದೆ ನನ್ನ ಬಾಳ ನಾಯಕಿ
ಜಾನಕಿ ನಾಯಕಿ ನಾಯಕಿ ಜಾನಕಿ ಜಾನಕಿ ನಾಯಕಿ ನಾಯಕಿ ಜಾನಕಿ ವಿರಾಮನ ಪ್ರೀತಿ ಜಾನಕಿ ಕಾದೆ ನನ್ನ ಬಾಳ ನಾಯಕಿ ಹಾ ಲಕ್ಷ್ಮಿ, ನನ್ನ ತಮ್ಮ ಲಕ್ಷ್ಮಿ, ಇವತ್ತು ನನ್ನ ತಮ್ಮ ಇದ್ದಿದ್ರೆ ನನಗೆ ಹಾಲು ಕುಡ್ದಂತೆ ಸಂತೋಷ ಆಗುತ್ತಿದೆ ಲಕ್ಷ್ಮಿ, ಸಂತೋಷವಾಗುತ್ತಿದ್ದು. ಹೌದು ಅಂದ್ರೆ ಅವನು ಬರ್ತಾರೆ, ನೋಡ್ತಾ ಇರಿ ಇವಾಗ. ಯಾಕಂದ್ರೆ ನಮ್ಮ ಕಷ್ಟ ಅಂದ ತಕ್ಷಣಕ್ಕೆ ಅವನ್ ಬಂದೇ ಬರ್ತಾನೆ. ಹಾ ನೋಡು ಲಕ್ಷ್ಮಿ, ನನ್ನ ತಮ್ಮನಿಗೆ ನೌಕರಿ ಸಿಕ್ಕರೆ ನನಗೆ ಹಾಲು ಕುಡ್ದಂತೆ ಸಂತೋಷ ಆಗುತ್ತದೆ. ಹಾ ಹಾ ಲಕ್ಷ್ಮಿ, ಸರಿ ಬನ್ನಿ ಒಳಗಡೆ ಹೋಗೋಣ. ಏ ಶಿವಣ್ಣ, ಏ ಶಿವಣ್ಣ, ಹಾ ಏ ಶಿವಣ್ಣ, ನಮ್ಮ ದನಿ ನಿನ್ನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಕಳಿಸಿದರೆ ಬಾ ಹೋಗೋಣ. ಹಾ ಎದಕ್ಕಂತಪ್ಪ ಅಗ್ನಿ, ಎದಕ್ಕಂತ? ಎದಕ್ಕಂತ ನಿನಗೆ ಗೊತ್ತಿಲ್ಲವೇನು? ನನ್ನೇ ಕೇಳ್ತೇನು? ಹಾ ಹಣ ಕೊಡುದ್ರಿ ಕರ್ಬೇಕಪ್ಪ. ಇನ್ನೊಂದ್ 2 ದಿವಸ ಕಾಲಾವಕಾಶ ಕೊಡಂತ ಹೇಳಪ್ಪ ನಿಮ್ಮ ಧನಿಕರಿಗೆ. ನಿನ್ನ ಹತ್ತಿರ ಹಣ ಇರೋದು ಬಿಡೋದು ನನಗೆ ಬೇಡವಾದ ವಿಷಯ. ನಾನು ನಿನ್ನನ್ನು ಕರೆದುಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡಿ ಬಂದಿದ್ದೇನೆ. ನಡಿ ಸೋಮನೆ. ಹಾ ಅಗ್ನಿ, ಇನ್ನೊಂದ್ 4 ದಿವಸ ಕಾಲಾವಕಾಶ ಕೊಡಂತ ನಿಮ್ಮ ಧನಿಕರಿಗೆ ಹೇಳಿಬಿಡಪ್ಪ, ಹೇಳಿಬಿಡು. ದೇಸಿಯ ಒಳ್ಳೆ ಮಾತಿನಿಂದ ಬಂದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಒದ್ದು ಎಳೆದುಕೊಂಡು ಹೋಗಬೇಕಾಗುತ್ತೆ. ಎಚ್ಚರ. ಬರುತ್ತೇನಪ್ಪ, ಬರುತ್ತೇನೆ. ಹಾ ಲಕ್ಷ್ಮಿ,
ಸ್ವರ್ಗವಲ್ಲ ತಿರುಗಿದ ಸಂಧಿ ಭಕ್ತರಲ್ಲ ನೋಡಿದ ಮಂದಿ ಪ್ರೀತಿಗಿಲ್ಲ ಜಾತಿಯಲ್ಲಿ ಬಡವನಾಗಿ ನಿಲ್ಲಿಸಿಕೊಂಡಿ ಸ್ವರ್ಗವಲ್ಲ ತಿರುಗಿದ ಸಂಧಿ ಭಕ್ತರಲ್ಲ ನೋಡಿದ ಮಂದಿ ತಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ಹಾದು ತಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ಹಾದು ಇದ್ದಿದ್ದೆಲ್ಲ ವಿಶ್ವಾಸ ಕಡಬಡಿಸಿ ನಾನು ಊರಿಗೆ ಹೊಂಟ್ರ ಕಡಬಡಿಸಿ ನಾನು ಊರಿಗೆ ಹೊಂಟ್ರ ಹೊರ್ತಾನ ನಾಟಕವ ನನ್ನ ನೋಡ್ತಾನ ನಾಟಕವ ಹೊರ್ತಾನ ನಾಟಕವ ನನ್ನ ನೋಡ್ತಾನ ನಾಟಕವ ನಮ್ಮವು ಜೈಲ ಉಸಿರಿ ಜೈಲ ನಮ್ಮವು ಜೈಲ ಉಸಿರಿ ಜೈಲ ಪಗತೈರಿ ಸೇವಲ ಒಂದು ಮಗ ಪಗತೈರಿ ಸೇವಲ ಪಗತೈರಿ ಸೇವಲ ಒಂದು ಮಗ ಪಗತೈರಿ ಸೇವಲ ಹೂ ಬೇಕೇನ್ರಿ ಹೂವ ಸಾವಂತಿಗೆ ಹೂವ ಮಲ್ಲಿಗೆ ಹೂವ ಗುಲಾಬಿ ಹೂವ ಯಾರೇ ಬೇಕ್ರಿ ಅಂತೀನಿ ನಾನು ಏನ್ ಮಾಡ್ದು ವಯಸ್ಸಂತೂ ಕಳೆದೋಯ್ತು ನಮ್ಮಪ್ಪ ಮದುವೆ ಮಾಡಿಕೊಡೋ ನಿನ್ನವು ನಂತರ ಮದುವೆ ಮಾಡಿಕೊಡೋಕ್ಕೂ ನೆಲೆಯಿಲ್ಲ ನನ್ನ ಮನಸ್ಸಂತೂ ಕೇಳವಲ್ದು ತಡೆವ ಇನ್ನ ಸಣ್ಣಕ್ಕಿದಿ ಅಂತ ಹೇಳ್ತಾನೆ ಹಿಂಗಾದ್ರೆ ನಾನು ಯಾರನ್ನ ಮದುವೆ ಹೋಗ್ಬೇಕು ನಾನು ಎಲ್ಲಿ ಹೋಗ್ಬೇಕು ಅಂತೀನಿ ಕಡೆ ಯಾರೋ ಬರ್ದಾರ ಕೇಳಿ ನೋಡಿದ್ರೆ ಆಯ್ತು ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ಜಲ ಜಲ ತ್ವಜ ಪೂಜೆಯ ಮಯ ಜಲ ತ್ವಜ ಪೂಜೆಯ ಜಲ ಜಲ ತ್ವಜ ಪೂಜೆಯ ಮಯ ಜಲ ತ್ವಜ ಪೂಜೆಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ರಮಯ್ಯ ವಸ್ತಾವಯ್ಯ ಜಲ ಜಲ ತ್ವಜ ಪೂಜೆಯ ಮಯ ಜಲ ತ್ವಜ ಪೂಜೆಯ ಜಲ ಜಲ ತ್ವಜ ಪೂಜೆಯ ಜಲ ಜಲ ತ್ವಜ ಪೂಜೆಯ ಮನಸರ ಹೆಂಗ ಬಂತ ಗೆಳತಿ ಹೋಗಲಾಕ ಮಂಗಳ ಎಲ್ಲ ನನ್ನ ಚಿಂತೆ ಐತಿ ನಿನ್ನ ನನ್ನ ರೀತಿ ಮಂಗಳ ಹೋಗಲಾಕ ನಿಂತೆ ಬಣ್ಣದ ಮಾತು ಹೇಳಿನ ಕೆಟ್ಟೆ ಹಿಂಗಾಗ ಮಾಡಿದಿ ಹೊನ್ನಾಗ ಕೊಂಡಿ ಮನದಾಗ ನಿಂತೆ ಹಿಂಗಾಗ ದೋಡಿದಿ ಬಣ್ಣದ ಮಾತು ನಂಬಿನ ಕೆಟ್ಟೆ ಹಿಂಗಾಗ ಮಾಡಿದಿ ಹೊನ್ನಾಗ ಕೊಂಡಿ ಮನದಾಗ ನಿಂತೆ ಹಿಂಗಾಗ ದೋಡಿದಿ ಗಟ್ಟಿಯಾಗಿ ನಿಲ್ಲಲಿಲ್ಲ ನನ್ನ ಒಂದು ಕೀಳಲಿಲ್ಲ ನಿನ್ನ ಒಬ್ಬ ಪುತ್ರನಲ್ಲೂ ನನ್ನ ಎದೆಯ ಸೊತ್ತಿನಲ್ಲ ಆ ತುಂಬ ಮರಿದಲ್ಲ ಈಗ ನೀನು ಉಳಿಯಲಿಲ್ಲ ಮನಸರೆ ಹಾಗ ಬಂತ ಗೆಳತಿ ಬಿಟ್ಟ ಹೋಗಲಾಕ ನಿಲ್ತಿ ನಿನಗ ಎಲ್ಲ ನನ್ನ ಚಿಂತಿ ನಿನಗ ಐತಿ ನಿನ್ನ ಪ್ರಾತಿ ಮೊದಲ ಮಾಡಿದಾಗ ಗಂತಿ ಈಗ ಮರದ ನೀನು ಕೂತಿ ಕತ್ತಿ ಬಾಳ ಕಲ್ತಿ ಉಳಿಯದ ಪ್ರೀತಿ ಯಾಕೆ ಮರತಿ ಏನ ಹುಡುಗಿ ನಿನ್ನ ಹೂವಿನ ವ್ಯಾಪಾರ ಮತ್ತ ಫುಲ್ ಜೋರ್ದಂಗ ಕಾಣತ್ಲ ಏನ ಏನ್ ಮಾಡುದು ಬಾರು ಅಂತೀನಿ ವ್ಯಾಪಾರ ಮಾಡಿ 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 ಬ್ಯಾಸರಾಗಿ ಹೋಗ್ಬಿಟ್ಟೈತೆ ಹೂವಿನ ವ್ಯಾಪಾರ ಅಂತೀನಿ ಹೌದಾ ಹುಡುಗಿ ಮತ್ತ ಮಾನ್ಯ ಬುಡ್ಬುಡ್ಕೆ ನೋಡಿ ನಿಂತಿದ್ಲ ಏನಿದ ಬುಡ್ಬುಡ್ಕೆ ಏನ್ ಮಾಡುದು ನನಗೆ ಕಂಕನ್ ಬಲ ಕೂಡಿ ಬರ್ಬೇಕಲ್ಲ ಅದಕ್ಕೆ ಕಂಕನ್ ಬಲ ಕೂಡಿ ಬಂದಾಗ ಮದುವೆ ಆಕೈತಿ ಅಂತ ಹೇಳಿದ ಹೌದಾ ಮತ್ತ ಏನಾರ ಹೇಳ್ಬೇಕಲ್ಲ ಏನ್ ಹೇಳಿದವ ಏನ್ ಮಾಡುದು ಆ ಬುಡ್ಬುಡ್ಕೆ ಆ ಗೋಪ್ಯಾನ್ ಮದುವೆ ಆದ್ರ ಸಾಯ್ತೀನಿ ಅಂತ ಹೇಳ್ಬಿಟ್ಟಾನ ಗೋಪ್ಯಾನ್ ಮದುವೆ ಸಾಯ್ತಿ ಅಂತ ಮತ್ತೆ ಯಾರ ಮದುವೆ ಆಗತ್ ಮಾಡಿ ಕೃಷ್ಣನ್ ಮದುವೆ ಆಗ್ಬೇಕಂತ ಮಾಡೀನಿ ಅಲ್ಲ ಕೃಷ್ಣ ಏನ್ ಮಾಡಿಲ್ಲ ಎಪ್ಪ ಈಕಿಗೆ ನನ್ನ ಬಿಟ್ಟು ಈಕಿನ ನೀ ಏನ್ ಮಾಡಿ ಇಂತ ನನ್ ಬಿಟ್ಟು ಹೋಗಂಗ ಅವ್ ಏನ್ ಮಾಡ್ತಾನೋ ಅಂತೀನಿ ಅವನ ಮದುವೆ ಆದ್ರ ನೀವು ಉಳಿಯಂಗಿಲ್ಲ ಅಂತ ಹೇಳ್ಯಾನ ಅದಕ್ಕಾಗಿ ಕೃಷ್ಣ ಎಲ್ಲಿದಾನ ಹುಡ್ಕೋತ ಹೋಗ್ಬೇಕಂತ ಮಾಡೀನೋ ಮರಯ್ಯ ನಾನು ಹಂಗೇನ್ ಹುಡ್ಕೊಳ್ತ ಹೋಗ್ಬೇಡ ಅವನ್ಕಿ ನಾ ಬಹಳ ಚಂದ ಅದನ್ನ ನಾನು ಹುಡ್ಕೋತ ಬಾ ಬಾಜು ಊರನ ಗೆಳೆಯ ಬಾಳ ನೆನಪಿಗೆ ಬರತೆ ನನ್ನ ಜೀವಂತ ಗೆಳತಿ ಬಾಳ ಬದುಕು ಜೀವನದಾಗ ನೀನು ನನ್ನ ನೀ ಹೆಂಗ ಮರೆತೆ ನಾವಿಬ್ಬರ ತಿರುಗಿದ ಆ ಜಾಗಕ್ಕೆಲ್ಲ ಕೇಳಿದರ ಏನ ಹೇಳಲಿ ನೀನೇ ಇಲ್ಲ ತಲೆಯಾಗ ನಿನ ಬಿಟ್ಟರ ಬ್ಯಾರೆ ಇಲ್ಲ ದಾಸಾರಗೆ ಹೋಗೇನಿ ಮನೆ ಮನೆಗೆಲ್ಲ ನಿನ್ನ ಬಿಟ್ಟು ಬದುಕಾಕ ಯಾಕೋ ಮನಸ್ಸು ಕೇಳುತ್ತಿಲ್ಲ ರಾತ್ರಿ
ಸಕತೀನಿ ಜಾನಿನ ನಿನ್ನ ನಂಬಿಕೊಂಡು ಬಾರದಿದನ ನಂಬಿ ಬಾರದಿದನ ಯಾರ ಬಂದರು ಯಾರ ನಿಂತರೆ ಹೊತ್ತೊತ್ತಿನ ಜನ್ನ ನಿನ್ನ ರಾಜೂರ ಹುಡುಗಿ ನಿನ್ನ ಮಾರಪ್ಪಿನ ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡಿನ ಯಾರ ಬಂದರು ಯಾರ ನಿಂತರೆ ಹೊತ್ತೊತ್ತಿನ ನಿನ್ನ ಮುಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಮುಟ್ಟಿಲ್ಲೋ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಮಾಡಲೆಂಗೋ ಗೆಳೆಯ ನಿನಗ ಮೋಸ ಬಾಳೆ ಬಿಟ್ಟ ಬರ್ತಿ ಯಾಕ ಊರ ಬಿಟ್ಟ ಅಳತಿ ಯಾಕ ಒಳ್ಳೆಯವನ ದಾನ ಗೆಳತಿ ನಿನ್ನ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಜಗಳ ಹಚ್ಚ ಬ್ಯಾಡ ಊರಿಗೆ ಬಂದ ಭೇಟಿಯಾಗ ನನ್ನ ಮುಂದೆ ಸುಳ್ಳ ಬರುವುದಿಲ್ಲ ನನ್ನ ಕಳ್ಳ ಹೊಸದಾಗಿ ನೀ ಹೋದ ಮ್ಯಾಲ ಅವ ಹಂಗ ಬಿಡ್ತಾನ ಹೀರ ನೀನಾರ ಹೀರನ ಗೆಳತಿ ನಮ್ಮ ಮಾತ ನಾನಲ್ಲ ಮಣ್ಣ ಮಂದ್ಯಾಗ ಹಿಡದಿ ಗಣ್ಣನ ಬಲ್ಲ ಅದೊಂದಾತು ನನ್ನ ಮರಣ ಬಾಲ ಅದೊಂದಾತು ನನ್ನ ಮರಣ ಬಾಲ ಅದೊಂದಾತು ನನ್ನ ಮರಣ ಬಾಲ ನೀ ಗಟ್ಟಿ ಮನಸ್ಸ ಮಾಡ ನಾ ಬರತೇನ ನಿನ್ನ ಜೋಡ ನೀ ಗಟ್ಟಿ ಮನಸ್ಸ ಮಾಡ ಬರತೇನ ನಿನ್ನ ಜೋಡ ಗಟ್ಟಿ ಮನಸ್ಸ ಮಾಡ ಬರತೇನ ನಿನ್ನ ಜೋಡ ನನ್ನ ಕೈಯನ್ನೇ ಬಿಡಬೇಡ ಪಟಗದ ನೀನು ಪಡಬೇಡ ಸಿಗುತ್ತೇನೋ ಬಾವಿ ಸಿಗುತ್ತೇನೋ ಕೊಡ್ತಾರ ನನ್ನ ಕೊಡತಾರ ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಮರುದಿನ ಗೆಳತಿ ಸಾಯುತ್ತನ ಈ ನನ್ನ ಜೀವನ ನಾನಿನ ಸ್ವಾಗತ ಮಾವಾಣ ನನ್ನ ಮುತ್ತಿನ ಸೊಸೆನೀನ ನಾನಿನ ಸ್ವಾಗತ ಮಾವಾಣ ನನ್ನ ಮುತ್ತಿನ ಸೊಸೆನೀನ ಕಾಡಿಬೇಡಿ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಕಾಡಿಬೇಡಿ ಪ್ರೀತಿ ಮಾಡಿ ಗೆಳತಿ ನಾನಿನ್ನ ಮರುದಿನ ಗೆಳತಿ ಸಾಯುತ್ತನ ಈ ನನ್ನ ಜೀವನ ನಾನಿನ ಸ್ವಾಗತ ಮಾವಾಣ ನನ್ನ ಮುತ್ತಿನ ಸೊಸೆನೀನ ನಾನಿನ ಸ್ವಾಗತ ಮಾವಾಣ ನನ್ನ ಮುತ್ತಿನ ಸೊಸೆನೀನ ನಾನು ಬರ್ಲ ಹೊಂಟ್ಯಾ ಬರ್ತಾನ ಹೌದಾನಿಲ್ಲ ಹೌದಾನಿಲ್ಲ ಅಂತೆ ಯಾವ ಅವ ಅವ ಇರ್ತಾನ ಅಲ್ಲ ಎಲ್ಲಾರು ಇರ್ತಾರ ನಮ್ದು ಸ್ವಲ್ಪ ಟೈಮ್ ಆಗೈತಿ ನಾ ಹೋಲೆ ಮನಸ ಕೋಡಂತ ಮನೆಗೆ ಬಂದರ ಮಾತಾಡಲಿಲ್ಲೋ ಯಾಕೋ ರಾಜ ಮನಸ ಕೋಡಂತ ಊರಿಗೆ ಬಂದು ಮಾತಾಡಲಿಲ್ಲೋ ಯಾಕೋ ರಾಜ ನಾನಿರ್ತೇನಂದ್ರ ಗೆಳತಿ ಪ್ರೀತಿ ಮಾಡಿ ಯಾಕೋ ರಾಜ ಹೂವ ಬಿಟ್ಟ ಹೂವಿಗ್ಯಾಕೋ ಹಾರಿ ಹೋಗಿ ಹೇಳ ರಾಜ ನನ್ನ ರಾಜ ರಾಜ ರವಿತೇಜ ರಾಜ ನನ್ನ ರಾಜ ರಾಜ ರವಿತೇಜ ತಾಳಿ ಕಟ್ಟಂತಿ ಕೊರನಾಗ ತಿನ್ನಕ ಕೂಡ ಬಂದಿಗಿಲ್ಲ ನಾಗ ತಾಳಿ ಕಟ್ಟಂತಿ ಕೊರನಾಗ ತಿನ್ನಕ ಕೂಡ ಬಂದಿಲ್ಲ ನನಗ ಇವನಗ ಹೆಂಗರ ಮೆಚ್ಚಿದಿ ನನಗ ಪ್ರೀತಿಯ ಹುಟ್ಟ ಹಿಡಿದಿದಿ ನನಗ ಕಾದಾರ ನಿಮ್ಮ ಮನೆಯಾಗ ಕಳೆದ ಒಗಿದಾರ ನನ್ನ ಎದುರೀಗ ಕಾದಾರ ನಿಮ್ಮ ಮನೆಯಾಗ ಕಳೆದ ಒಗಿದಾರ ನಿನ್ನ ಎದುರೀಗ ನಿನ್ನ ಜಾತಿ ನೀ ವೈದಿ ನಿನ್ನ ಜಾತಿ ನೀ ವೈದಿ
ಆಯ್ತು ರಜ ಹೋಗಿ ಬಾ. ಸರಿ ಸರಿ. भदरा जब जाए तो बहुत याद आए, भदरा जब जाए तो बहुत याद आए, तेरे मेला लागे ना जिया पिया 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 बदरा जब जाए तो बहुत याद आए, बदरा जब जाए तो बहुत याद आए, तेरे मेला लागे ना जिया पिया 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 पिया। ನಿಲ್ಲು ಸೂರ್ಯ, ಎಷ್ಟು ತಿಳಿದಿಂದ ನಡೀತಿದೆ ಈ ಯೇಸು ಕೃತ್ಯ. ಚಂದ್ರು ಏನಂತೂ ಮಾತನಾಡುತ್ತೀಯಪ್ಪ ಚಂದ್ರು. ಮುಚ್ಚುಲೆ ಬಾಯಿ ರಾಕ್ಷಸ, ನಮ್ಮಣ್ಣ ತಮ್ಮರ ಬಾಂಧವ್ಯವನ್ನು ಹಾಳು ಮಾಡುತ್ತಿರುವೆ. ಚಂದ್ರು ಏನಪ್ಪ ಇದು? ಚಂದ್ರು ಏನಂತ ಮಾತನಾಡುತ್ತೀಯ ಹೇಳು ಚಂದ್ರು, ಹೇಳು. ನೀನೇನು ಹೇಳುತ್ತೀರಿ ಎಂಬುದು ನನಗೊಂದು ಅರ್ಥವಾಗತ್ತಿಲ್ಲ. ಮೈದುನ, ಚಂದ್ರು ಯಾಕಪ್ಪ ಹೀಗಾದ ನೀನು? ನಿನ್ನ ಬಾಯಿಂದ ಇಂಥ ಮಾತುಗಳ ಏನಪ್ಪ ಇದೆಲ್ಲ? ಮೈದುನ ಅಂತ ಕರೆಯಬೇಡ, ನಿನ್ನ ಹೊಲಸು ಆ ನಾಲಿಗೆಯಿಂದ. ನಿನಗೆ ನನ್ನ ಮನಸ್ಸಲ್ಲಿನಲ್ಲಿ ತಾಯಿಯ ಸ್ನಾನ ಕೊಟ್ಟಿದ್ದೆ. ಏ ಚಂದ್ರು, ಸೀತಾ ಮಾತೆ ಅಂತಿರೋ ನನ್ನ ಅತ್ತಿಗೆ ಈಗ ಮಾತನಾಡುತ್ತೀಯಲ್ಲ, ಏನು ಹೇಳ್ತೀಯಪ್ಪ, ಏನು ಹೇಳುತ್ತೀಯ? ಏ ಸೂರ್ಯ, ನೀವಿಬ್ಬರ ಮಾಡಿದ ಆ ಹೇಸು ಕೃತ್ಯವನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗಲು ಕಾರಣವೇನು? ನೋ ಚಂದ್ರು, ಇದಕ್ಕೆಲ್ಲ ಕಾರಣವಿದೆ. ಅದನ್ನು ನಾನು ಸಮಯ ಬಂದಾಗ ಹೇಳುತ್ತೇನೆ. ಲೇ ಸೂರ್ಯ, ನಿಮ್ಮ ಬಣ್ಣದ ಮಾತು ಕೇಳಲು ನನಗೆ ಟೈಮ್ ಇಲ್ಲ. ಅಲ್ಲಪ್ಪ ಚಂದ್ರು, ಚಿಕ್ಕ ವಯಸ್ಸಿಂದ ತುತ್ತು ಮಾಡಿ ಉಡಿಸಿ ಸಾಕಿ ಬೆಳೆಸಿದ ಈ ಅತ್ತಿಗೆ ಮೇಲೆ ಸಂಶಯ ಪಡ್ತಾ ಇದೆಯಲ್ಲ. ನಾ ತಿನಿಸಿ ಉಣಿಸಿದ ತುತ್ತು ವಿಷ ಕಾರುತ್ತೆ ಅಂತ ನಾನು ನಿಜವಾಗಿಯೂ ಅಂದ್ಕೊಂಡಿರ್ಲಿಲ್ಲ ಕಣ. ನೋಡು ಅತ್ತಿಗೆ, ದುಡುಕಬೇಡ ಚಂದ್ರು, ದುಡುಕಬೇಡ. ದುಡುಕಿ ತಪ್ಪನ್ನು ಮಾಡಬೇಡ. ಏನು ಈ ಸಂಗತಿ ಎಂಬುದು ನಿನಗೆ ಮುಂದೆ ಅರ್ಥವಾಗುತ್ತದೆ, ತಿಳಿಯುತ್ತದೆ. ಚಂದ್ರು, ಈಗೆಲ್ಲ ಮಾತನಾಡಲು ನಿನಗೆ ಯಾರು ಹೇಳ್ತಾರಪ್ಪ? ಯಾರು ಹೇಳಿದರು? ನನಗೆ ಚಂದ್ರು, ನಾ ಕೊಟ್ಟಂತಹ ತುತ್ತು ಇಷ್ಟು ಬೇಗ ವಿಷವಾಗುತ್ತೆ ಅಂತ ಕರೆಸೋ ಮನಸ್ಸಲ್ಲಿ ಎಣಿಸಿರ್ಲಿಲ್ಲ ಕಣ. ನೋಡು, ಇವತ್ತಲ್ಲ ನಾಳೆ ಆದ್ರೂ ನಿನ್ನ ಅತ್ತಿಗೆ ಯಾವ ತಪ್ಪನ್ನು ಮಾಡಿಲ್ಲ, ಪವಿತ್ರಳು ಅಂತ ನಿಂಗೆ ಅನಿಸುತ್ತೆ. ಅವಾಗ ನಿನ್ನ ಅತ್ತಿಗೆನ ಹುಡ್ಕೊಂಡು ಬಂದೇ ಬರ್ತೀಯ. ತಮ್ಮ ನಡಿಯಪ್ಪ, ನಾವ್ ಈ ಮನೆ ಬಿಟ್ಟು ಹೊರಟು ಹೋಗೋಣ. ನಿಲ್ಲು. ಒಂದು ಹೆಣ್ಣು ಕೆಟ್ಟರೆ
ಯಾವ ಮನುಷ್ಯನಿಗೆ ಒಳ್ಳೆಯದಾಗಲ್ಲ, ಅದನ್ನು ತಿಪ್ಪಿಗೆ ಎಸೆಯುತ್ತಾರೆ. ಅದರಂತೆ ಕೆಟ್ಟ ಹೆಣ್ಣು ನೀನು, ಕುಲಕ್ಕೆ ಬಾರದಂತೆ. ಬಾಕ ಹೋಗೋಣ. ಈ ಪ್ರಪಂಚ ವಿಶಾಲವಾಗಿದೆ, ಎಲ್ಲಾದರೂ ಹೋಗಿ ಬದುಕೋಣ. ನೀನು ಹಾದ ಮ್ಯಾಲ ಬಾಡಿ ನನ್ನದವ್ವರ, ಗೆಳತಿ ನೀನು ಹಾದ ಮ್ಯಾಲ ಬಾಡಿ ನನ್ನದವ್ವರ. ಮಾವಂದಿ ಓನಾರ ಕುದುಕಾರ ಮನದೇವ್ರ, ಮಾವಂದಿ ಓನಾರ ಕುದುಕಾರ ಮನದೇವ್ರ. ಗೆಳತಿ ನೀನು ಹಾದ ಮ್ಯಾಲ ಬಾಡಿ ನನ್ನದವ್ವರ, ಗೆಳತಿ ನೀನು ಹಾದ ಮ್ಯಾಲ ಬಾಡಿ ನನ್ನದವ್ವರ.
ನನ್ನ ಬಲಗಾದ ಅಗ್ನಿಯನ್ನು ಸಾಯಿಸ್ಬಿಡಲೇ ಸೂರ್ಯ, ಸಾಯಿಸ್ಬಿಟ್ಟೆ. ಅವನ ಕೊಂದೇ ತರ ಗೆದ್ದಂತ ತಿಳಿಯಬೇಡ. ಇನ್ನು ಮುಂದೆ ಈ ದೇವೇಂದ್ರ ಯಾರಂತ ನನಗೆ ತೋರಿಸುತ್ತೇನೆ. ಫ್ರೆಂಡ್, ಅವನು ಕೊಂದದ್ದು ಬರೀ ಅಗ್ನಿಯನ್ನ, ಅವನ ಸುಡೋ ವೈರಿ ಕೆಂಡವಾಗಿ ಉರಿಯತ್ತಂತ ನನ್ನ ಮಗನಿಗೆ ಗೊತ್ತು. ಈ ಜೋಡಿ ಹುಲಿ ಮುಟ್ಟುವ ಧೈರ್ಯ ನನ್ನ ಮಗನಿಗೆ ಎಲ್ಲಿಂದ ಬರಬೇಕು? ಫ್ರೆಂಡ್, ಇದರ ಬಗ್ಗೆ ನನಗೆ ಬಿಟ್ಟು ಬಿಡಿ, ನಾನು ನೋಡಿಕೊಳ್ಳುತ್ತೇನೆ. ನೋಡಪ್ಪ ಸೋಬ್ರಾಜ, ಹುಷಾರ್ನಾಗ್ಯಾರ. ಮುಂದಿನ ಬ್ಯಾಟಿ ನೀನ ಅನ್ಸಾಕತ್ ನೋಡಪ್ಪ. ಏ ಗುಮಾಸ್ತ, ಏನು ಬೊಗಳುತ್ತಿರುವೆ? ಹೌದು ಸೋಬ್ರಾಜ್, ಆ ಗುಮಾಸ್ತ ಹೇಳ್ತಿರೋದು ಸರಿಯಾಗಿದೆ. ಯಾವುದಕ್ಕೂ ಸ್ವಲ್ಪ ನೀನು ಹುಷಾರಾಗಿದೆ ಇರು. ದೇವೇಂದ್ರ, ನಾನು ನಿಮ್ಮ ಜೊತೆಲಿರು, ಯಾವುದಕ್ಕೂ ಹೆದರಬೇಡ. ನಾವು ನಮ್ಮ ಜೊತೆ ನಮ್ಮೆದುರು ನಿಂತವರಿಗೆ ಒದಿಬೇಕು ವಿನ ಅವ್ರಿಗೆ ಹೆದರಿ ಮರ್ಯಾದೆ ಕೊಡಬಾರದು. ಸೋಬ್ರಾಜ್, ನೀನು ಏನು ಮಾಡ್ತೀವೋ ಬಿಡ್ತೀವೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಸೂರ್ಯ ಬದುಕಬಾರದು. ನಿಲ್ಲು ರಂಜಿತ, ಎಲ್ಲಿಗೆ ಹೊಂಟಿಯಮ್ಮ? ಇದು ನನ್ನ ಪರ್ಸನಲ್ ವಿಷಯ. ಇದನ್ನ ಕೇಳೋ ಹಕ್ಕು ನಿನಗಿಲ್ಲ ಅಣ್ಣ. ರಂಜಿತ ಅವನ ಬಿಸಿನೆಸ್ ಪಾರ್ಟ್ನರ್ ಸೋಮರಾಜ. ಅದು ಅಲ್ಲದೆ ಅವನಿಗೆ ಕೊಟ್ಟು ಮದುವೆ ಮಾಡಕ್ ಮಾಡಿದನಮ್ಮ. ಅಣ್ಣ, ಯಾರನ್ನ ಕೇಳಿ ಈ ನಿರ್ಧಾರ ತೆಗೆದುಕೊಂಡಿರುವೆ? ಇದು ನನ್ನ ಸ್ವಂತ ವಿಷಯ. ರಂಜಿತ, ಈ ದೇವೇಂದ್ರ ಒಮ್ಮೆ ಮನಸ್ಸು ಮಾಡಿದರೆ ಮುಗಿಯಿತು. ಆ ನಿನ್ನ ಹಣೆಯಲ್ಲಿ ಬ್ರಹ್ಮನ ಬರೋದು ಸಾಧ್ಯವಿಲ್ಲ. ಸೋಮನೆ ಮದುವೆಗೆ ಒಪ್ಪಿಕೋ. ಅಣ್ಣ, ನೀವು ಮಾತು ಕೊಟ್ರಿ ಅಂತ ಈ ಮೂರ್ಖನ ಜೊತೆ ಬಾಳೋದಕ್ಕೆ ನನಗಿಷ್ಟವಿಲ್ಲ ಅಣ್ಣ. ರಂಜಿತಾ, ನೀನು ನನ್ನ ಹೆಂಡತಿ ಆಗೋಳು. ಮುಂದೆ ದೇವೇಂದ್ರರಾವ್ ಬೀಗರವರು ಸೋಮನೆ ಮದುವೆ ಒಪ್ಪಿಕೋ. ಇಲ್ಲವಾದರೆ ಬಲವಂತವಾಗಿ ತಾಳಿ ಕಟ್ಟಿ ಬಿಡ್ತೇನೆ. ಹುಷಾರ್. ಅವಸರ ಮಾಡಬೇಡ ಫ್ರೆಂಡ್, ಅವಳು ನಾನು ಒಪ್ಪಿಸುತ್ತೇನೆ. ಹೌದ್ರಿ ಅವರ ಧನ್ಯಾರ ಮಾತಿಗೆ ಮರ್ಯಾದೆ ಕೊಡುವ. ಅಣ್ಣ, ನಾನೊಬ್ಬನನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಯಾರಮ್ಮ ಅವನು? ಅವನೇ ಅಣ್ಣ, ಬಡವರ ಬಂಧು, ಸಿಡಿದೆದ್ದ ಗಂಡು ಸೂರ್ಯ ಅಂತ. ರಂಜಿತ, ಏನು ಹೇಳುತ್ತಿರುವೆ? ಒಬ್ಬ ದಾರಿಯಲ್ಲಿ ಹೋಗುತ್ತಿರುವ ಭಿಕ್ಷನನ್ನು ಪ್ರೀತಿಸಿದರೆ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕಂತ ನಾನು ಮಾಡ್ತಿದ್ದೆ. ಆದರೆ ನೀನು ಹೇಳುತ್ತಿರುವೆ ನನ್ನ ಕಡು ವೈರಿ ಆ ಸೂರ್ಯನ ಮದುವೆ ಆಗುತ್ತೆ ಹೇಳ್ತಿದ್ದಲ್ಲ, ನಾಚಿಕೆ ಆಗೋಲ್ಲ ಜನ್ಮಕ್ಕೆ. ಅಣ್ಣ, ನೀನೇನೇ ಹೇಳಿದ್ರು ನಾನು ಇವನನ್ನ ಮದುವೆ ಆಗೋದಕ್ಕೆ ಸಾಧ್ಯವಿಲ್ಲ. ರಂಜಿತಾ, ಆ ಸೂರ್ಯ ನಮ್ಮ ವೈರಿ. ಅವನನ್ನು ಬಿಟ್ಟು ನೀನು ನನ್ನ ಮದುವೆ ಆದ್ರೆ ನಿನ್ನ ಜೀವನದಲ್ಲಿ ಒಂಬೆಳಕು ತೋರಿಸುತ್ತೇನೆ. ಏನಂತೀಯ? ನೋಡ್ರಿ ಅಮ್ಮವ್ರಿ, ಇಂಥ ಅಲ್ಲ ಇಂಥ ಪುಂಡ್ರನ್ ಮದುವೆ ಆಗವ ಸುಖವಾಗಿರ್ತೀವ. ನೀನು ಸುಖವಾಗಿರ್ತಿ. ಅಣ್ಣ, ನೀನೇನೇ ಹೇಳಿದ್ರು ನಾನು ಇವನನ್ನ ಮದುವೆ ಆಗೋದಿಲ್ಲ. ರಂಜಿತಾ, ಇಲ್ಲಿವರೆಗೆ ಹೇಳಿದ್ದು ನಿಮ್ಮನ್ನ ಹೇಳುತ್ತೇನೆ. ಇನ್ನು ಮ್ಯಾಗೆ ಹೇಳಬೇಕಾಗುತ್ತೆ ಈ ದೇವೇಂದ್ರನಾಗೆ. ಅಣ್ಣ, ನಾನು ಇಲ್ಲಿವರೆಗೂ ಮಾತ್ರ ನಿನ್ನ ತಂಗಿಯಾಗಿ ಮಾತನಾಡಿದೆ. ಇನ್ನು ಮುಂದೆ ನಿಮ್ಮಂತ ಬಂಡಕೋರರನ್ನ ಮೆಟ್ಟಿ ಸೀಳೋ ಒಬ್ಬ ವೀರ ಸೂರ್ಯನ ಹೆಂಡತಿಯಾಗಿ ಹೇಳ್ತಾ ಇದ್ದೀನಿ, ಕೇಳು. ಈ ಜೀವನದಲ್ಲಿ ನನ್ನ ಮದುವೆ ಅಂತ ಆಗೋದಾದ್ರೆ ಅದು ಆ ಸೂರ್ಯನನ್ನ ಮಾತ್ರ. ಇವನನ್ನ ಮದುವೆ ಆಗೋದಕ್ಕೆ ಈ ಜನ್ಮದಲ್ಲಿ ಮಾತ್ರ ಸಾಧ್ಯವಿಲ್ಲ. ನಾನಿನ್ನು ಬರ್ತೀನಿ. ನೀನು ಹೋಗೋದಕ್ಕೆ ನಾನು ಬಿಡುವುದಿಲ್ಲ. ನನ್ನನ್ನ ತಡೆಯೋದಕ್ಕೆ ನೀನ್ ಯಾರೋ? ನಿನ್ನ ಹೆಂಡತಿ ಆಗೋಳು, ನನ್ನ ಹೆಂಡತಿ ಆಗೋಳು. ನಿನಗೆ ಇನ್ನು ಮುಂದೆ ಪುಟ್ಟಪಾತಿಗತಿ. ನೋಡಮ್ಮ ರಂಜಿತ, ನನ್ನ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಿನಗೆ ಪುಟ್ಟಪಾತನ ಗತಿ. ಪರವಾಗಿಲ್ಲ ಅಣ್ಣ,
ನಿನ್ನ ಆಸ್ತಿ ಅಂತಸ್ತು ಯಾವುದು ನನಗೆ ಬೇಕಾಗಿಲ್ಲ. ನಾನಿನ್ನು ಬರ್ತೀನಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ದೇವೇಂದ್ರ, ನನ್ನ ಮುಂದೆ ತಟ್ಟಿ ಓದಲಲ್ಲ ನಿನ್ನ ತಂಗಿ. ನಾನು ನಿನ್ನ ಜಾಗದಲ್ಲಿದ್ರೆ ಅವಳನ್ನ ಕೊಂದು ಬಿಡ್ತಿದ್ದೆ. ನೋಡಿದ್ಯಾ? ನೋಡು ಸೋಮರಾಜ್, ತಾಯಿಲ ತಬ್ಬಲಿ ಅಂತ ಪ್ರೀತಿಯಿಂದ ಸಾಕಿ ಬೆಳೆಸಿದೆ. ಆ ವಾಚಲಿಂದ ನನ್ನ ಕೈ ಹೊತ್ತು ಕಟ್ಟಾಕಿ ಬಿಡಿತು. ಅದಕ್ಕೆ ನಾನು ಸುಮ್ಮನೆ ಬಿಟ್ಟೆ. ನೀನೇನು ಚಿಂತಿಸಬೇಡ. ಒಟ್ಟಿನಲ್ಲಿ ಆ ಸೂರ್ಯನ ಶಿವನ ಮುಗಿಸಿದರೆ ತಾನಾಗಿ ದಾರಿ ಬರುತ್ತಾಳೆ. ಅಡಿ ಅಡಿ ಹೋಗೋಣ. ಪೇಟೆ ಕಡೆ ಹೋಗಿ ಸ್ವಲ್ಪ ಕೆಲಸ ಇದೆ, ಹೋಗೋಣ. ಒಂದೇ ಮಾಡಿದೆ ಫ್ರೆಂಡ್ಸ್. ಹಾ ಲಕ್ಷ್ಮೀ ಸೂರ್ಯ, ಹಾ ತಮ್ಮ ಚಂದ್ರು ಯಾವಾಗ ಬಂದ್ಯಪ್ಪ? ಬಂದು 2 ದಿನ ಹೋಯ್ತಣ್ಣ. ಹೌದು, ನೀನು ಎಲ್ಲಿಗೆ ಹೋಗಿದ್ದೆ? 2 ದಿನ ಕಂಡೇ ಇಲ್ಲ. ಹಾ ಒಂದ್ ಸ್ವಲ್ಪ ಕೆಲಸವಿದೆಯಪ್ಪ, ಊರಿಗೆ ಹೋಗಿದ್ದೆ. ಹೌದು, ಲಕ್ಷ್ಮಿ ಸೂರ್ಯ ಎಲ್ಲಿ? ಹಾ ಲಕ್ಷ್ಮೀ ಸೂರ್ಯ ಅವ್ರನ್ನಿಬ್ಬರು ಎಲ್ಲಿ ಹೋಗಿದಾರಪ್ಪ? ಎಲ್ಲಿ ಹೋಗಿದ್ದಾರೆ? ಅಣ್ಣ, ಆ ದುರ್ಘಟನೆಯನ್ನು ನಿಮ್ಮ ಮುಂದೆ ಹೇಗೆ ಹೇಳಲಿ ಅಣ್ಣ, ಹೇಗೆ ಹೇಳಲಿ? ಯಾಕೋ ಚಂದ್ರು, ಏನಾಗಿದೆ ಅವ್ರಿಗೆ? ಅವ್ರಿಗೇನಾಗಿದೆ ಅಣ್ಣ? ಅವರು ಚೆನ್ನಾಗೇ ಇದ್ದಾರೆ. ಆದರೆ ನಿನಗೆ ಮೋಸ ಮಾಡಿದಾರಣ್ಣ, ಮೋಸ ಮಾಡಿದ್ದಾರೆ. ಚಂದ್ರು, ಯಾಕಪ್ಪ ತಮ್ಮ ಹೀಗೆ ಮಾತನಾಡುತ್ತೀಯ? ನಿನ್ನ ಮೈಯಲ್ಲಿ ಹುಷಾರಿದೆ ತಾನೆ? ನನ್ನ ಮೈಗೆ ಏನಾಗಿದೆ ಅಣ್ಣ? ನಾನು ಚೆನ್ನಾಗೇ ಇದ್ದೇನೆ. ಆದ್ರೆ ಏನೋ ಆಯ್ತು ಚಂದ್ರು? ಅವರಿಬ್ಬರು ಸರಸಾಡುವುದನ್ನು ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ಅಯ್ಯೋ ಚಂದ್ರು, ಏನು ಮಾತನಾಡುತ್ತಪ್ಪ? ನಿನ್ನ ಅತ್ತಿಗೆ 5 ತಿಂಗಳು ಗರ್ಭಿಣಿ. ಅವ್ರಿಬ್ಬರು ಮನೆ ಬಿಟ್ಟು ಹೊರಗೆ ಯಾಕೆ ಹಾಕಿದೆಪ್ಪ? ಹೇಳು ಚಂದ್ರು, ಹೇಳು. ಅವರಿಬ್ಬರು ಸರಸಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಅವರು ನಿನಗೆ ಮೋಸ ಮಾಡಿದ್ದಾರೆ. ಏ ಮೂರ್ಖ, ಏನು ಮಾತನಾಡುತ್ತೀಯ? ನಿನ್ನ ಅತ್ತಿಗೆ ನಿನ್ನ ಶಾಲೆಗೆ ಕಳಿಸಿ ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು 1 ಕಿಲೋಮೀಟರ್ ದೂರದಲ್ಲಿ ನಿನ್ನ ಕಾಲಿಗೆ ಧೂಳು ಸೋಕತೆಂದ ಹೊತ್ತುಕೊಂಡು ನಿನ್ನ ಶಾಲೆಯನ್ನು ಕಳಿಸಿ ವಿದ್ಯಾವಂತನ ಮಾಡಿದಳು. ಹಾಗೆ ಕೊಡುವ ಉಡುಗೊರೆ ಇದೇನಪ್ಪ ಚಂದ್ರು, ಇದೇನು? ಅಣ್ಣ, ನಾನು ಎಷ್ಟು ಹೇಳಿದರೂ ನೀನು ಕೇಳುವುದಿಲ್ಲ. ಅವರನ್ನೇ ಮೇಲುಗಟ್ಟಿ ಮಾತನಾಡುತ್ತೀಯ. ತಲೆಗಿಲೆ ಕೆಟ್ಟಿದೆ ಏನು ನಿನಗೆ? ಸಬಾಸ್ ಚಂದ್ರು, ಸಬಾಸ್. ನಿನ್ನ ಅಣ್ಣನಿಗೆ ಕೊಡುವ ಉಡುಗೊರೆ ಹುಚ್ಚ ಅಂತಪ್ಪ ಚಂದ್ರು, ಹುಚ್ಚ ಅಂತ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದಕ್ಕೆ ಕೊಡುವ ಉಡುಗೊರೆ ಇದೇನಪ್ಪ ಇದೆ? ಅಣ್ಣ, ಇಲ್ಲಿವರೆಗೂ ಆಸ್ತಿಯನ್ನು ಅವರು ಉಂಡಿದ್ದಾರೆ, ನೀನು ಅನುಭವಿಸಿದ್ದೀಯ. ಇನ್ನು ಮೇಲೆ ಈ ಆಸ್ತಿಯಲ್ಲ ನನ್ನದು. ಇವಾಗಲೇ ನೀನು ಮನೆ ಬಿಟ್ಟು ಹೋಗಬಹುದು. ನೀನು ಏನು ಹೇಳ್ತೀರಪ್ಪ? ನಾನು ಈ ಮನೆಗೆ ಸಂಬಂಧವಿಲ್ಲವೇನಪ್ಪ ಚಂದ್ರು, ಏನು ಮಾತನಾಡುತ್ತ್ಯಾ? ನನ್ನ ಅಣ್ಣ ತಮ್ಮಂದಿರ ಸಂಬಂಧ ಹೇಗೆ ತಿರುಸ್ತದೆ? ಅಣ್ಣ ತಮ್ಮಂದರ ಸಂಬಂಧ ಮುಗಿದು ಹೋಯ್ತು. ಯಾವಾಗ ಸೂರ್ಯ ಅತ್ತಿಗೆ ಸರ್ಸಾಡಿದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೋ ಅವಾಗಲೇ ಅಣ್ಣ ತಮ್ಮರ ಸಂಬಂಧ ಮುಗಿದು ಹೋಯ್ತು. ಇಲ್ಲ ಚಂದ್ರು, ಇಲ್ಲ. ನೀನು ಏನು ಮಾತನಾಡುತ್ತೀಯಪ್ಪ? ಏನು ಮಾತನಾಡುತ್ತೀಯ?
ನಾನು ಹುಟ್ಟಿ ಬೆಳೆದ ಮನೆಯಿಂದ ಹೊರಗೆ ಹೋಗಲಾರೆ ಅಪ್ಪ ಚಂದ್ರು, ಮನೆ ಬಿಟ್ಟು ಹೊರಗೆ ಹೋಗಲಾರೆ. ಹೋಗದಿದ್ದರೆ ಕುತ್ತಿಗೆ ಹಿಡಿದು ಆಚೆ ಹಾಕುತ್ತೇನೆ. ಬೇಡಪ್ಪ ಚಂದ್ರು, ಬೇಡ. ನಿನ್ನ ಅಣ್ಣ ಯಾವ ತಪ್ಪು ಮಾಡಿಲ್ಲಪ್ಪ, ಯಾವ ತಪ್ಪು ಮಾಡಿಲ್ಲ. ನಿನ್ನ ಕಾಲಿಗೆ ಬಿದ್ದು ಬೇಡುತ್ತೇನಪ್ಪ ಚಂದ್ರು, ಬೇಡ. ನನ್ನನ್ನು ಮನೆ ಬಿಟ್ಟು ಹೊರಗೆ ಹೋಗಬೇಡ. ಸೂರ್ಯನನ್ನ ಶಿವನಲ್ವೇ? ಇವರಿಗೇನಾಯ್ತು? ಇವರ್ಯಾಕೆ ಹೀಗೆ ಬರ್ತಾ ಇದ್ದಾರೆ? ಏನಾಯ್ತಣ್ಣ ನಿಮಗೆ? ಯಾರು ರಂಜಿತಾ? ಯಾರಮ್ಮ ನೀನು? ಯಾರು? ಹೌದಣ್ಣ, ನಾನೇ. ನಮ್ಮಣ್ಣ ಮೋಸದಿಂದ ನನಗೆ ಆ ಸೋಬ್ರಾಜನ ಜೊತೆ ಮದುವೆ ಮಾಡ್ತಾ ಇದ್ರು. ಅದಕ್ಕೆ ನಾನಲ್ಲಿಂದ ತಪ್ಪಿಸ್ಕೊಂಡು ಓಡಿ ಬಂದಿದ್ದೇನೆ ಅಣ್ಣ. ಯಾಕಮ್ಮ ನೀನು ಎಲ್ಲಿ ಇರುವೆ? ಅಣ್ಣ, ನಾನು ಸೂರ್ಯ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ. ಮದುವೆ ಆಗ್ಬೇಕು ಅಂತ ತೀರ್ಮಾನನೂ ಮಾಡಿದ್ದೀವಿ. ರಂಜಿತಾ, ಏನು ಮಾತನಾಡುತ್ತಮ್ಮ? ಯಾಕಂದ್ರೆ ನಿಮ್ಮ ಅಣ್ಣ ನಮ್ಮನ್ನ ಕಂಡರೆ ಆಗುದ್ರ ಅಂತದರಲ್ಲಿ ನೀನು ಯಾಕಮ್ಮ ಈ ರೀತಿ ಮಾತನಾಡುತ್ತೇವೆ? ಅದಕ್ಕೆ ಅಣ್ಣ ನಾನು ಅಲ್ಲಿಂದ ಓಡಿ ಬಂದಿರುವೆ. ಈಗ ಸೂರ್ಯ ಎಲ್ಲಿ ಅಣ್ಣ? ಅವರು ಇಬ್ಬರನ್ನು ಮನೆ ಬಿಟ್ಟು ಹೊರಗೆ ಹಾಕಿದಾರಮ್ಮ, ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ಅವರಿಬ್ಬರು ಎಲ್ಲಿ ಇದ್ದಾರಮ್ಮ? ಅವ್ರನ್ನೇ ಹುಡುಕುತ್ತಿದ್ದೇನೆ. ಅಣ್ಣ, ನೀವಿಲ್ಲದ ಸಮಯ ನೋಡಿ ನಮ್ಮಣ್ಣ ಗರ್ಭಿಣಿಯಾದ ನಿಮ್ಮ ಹೆಂಡತಿ ಹಾಗೂ ಮಗುವನ್ನ ಕೊಲ್ಲಲು ಕಳಿಸಿದ್ದ. ಆಗ ಸೂರ್ಯ ಬಂದು ಅವರನ್ನ ಉಳಿಸಿರಬೇಕು. ಅದೇ ಸಮಯಕ್ಕೆ ಚಂದ್ರು ಬಂದು ಅವರಿಬ್ಬರನ್ನ ಅಪಾರ್ಥ ಮಾಡಿಕೊಂಡಿರ್ಬೇಕಷ್ಟೇ. ಹೌದಮ್ಮ, ಹಾಗೇ ಆಗಿರ್ಬೇಕಮ್ಮ, ಹಾಗೇ ಆಗಿರ್ಬೇಕು. ನನ್ನ ತಮ್ಮ ಸೂರ್ಯ ನನ್ನ ತಮ್ಮ ಅಷ್ಟೇ ಅಲ್ಲಮ್ಮ, ನನಗೆ ಮರು ಜನ್ಮ ನೀಡಿದ ಪುಣ್ಯಾತ್ಮ, ಪುಣ್ಯಾತ್ಮ. ಆ ವ್ಯಕ್ತಿ ನನಗೆ ಮೋಸ ಮಾಡಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ಹೌದಣ್ಣ, ಅವರಂತವರಲ್ಲ, ಏನೋ ಮಿಸ್ಟೇಕ್ ಆಗಿರ್ಬೇಕಷ್ಟೇ. ಹೌದಮ್ಮ ರಂಜಿತಾ, ನನಗೆ ಗೊತ್ತು. ಅವರು ಎಲ್ಲಿದ್ದರು ಇಬ್ಬರು ಕೂಡಿ ಹುಡುಕೋಣ ಬಾರಮ್ಮ, ಬಾ. ನಮ್ಮೂರಲ್ಲಿ ಚಂದಾಗಿ ಎರಳಿಂತ ಹೂದು ಯಾವ್ದಿರ್ಬೋದು? ಯಾರು ನೀನು? ರೀ ಮಿಸ್ಟರ್, ನಾ ಯಾರೇ ಆಗಲಿ, ನೀವ್ಯಾರು? ನಾನು ಯಾರು? ಈ ಸುಂದರವಾದ ವಾತಾವರಣದಲ್ಲಿ ಅರಳಿದ ಹೂ ನೀನು. ಅದರ ರಸ ಹೀರಲು ಬಂದ ದೊಂಬಿ ನಾನು, ಅರ್ಥವಾಯ್ತೆ? ಏಯ್, ಸುಮ್ನೆ ಮಾತನಾಡದ ಇಲ್ಲಿಂದ ಹೊರಟು ಹೋಗ. ಹೊರಟು ಹೋಗಲು ಬಂದಿಲ್ಲ ಸುಂದರಿ. ಒಂಟಿಯನ್ನು ಸಿಕ್ಕ ಮೇಲೆ ಹಾಗೆ ಹೊರಟುವುದಕ್ಕೆ ನಾನೇನ ಮೂರ್ಖನಲ್ಲ. ನಾನು ಯಾರು ಗೊತ್ತಿಲ್ಲ ನಿನಗ? ಅಗರ್ಭ ಶ್ರೀಮಂತರ ಕೈಯ ಕೆಲಸ ಮಾಡೋ ಗುಮಾಸ್ತರ ಮಗಳು ನಾನು. ಶ್ರೀಮಂತರಿಗೆ ಏನಾರ ಗೊತ್ತಾದ್ರೆ ನಿನ್ನನ್ನು ಬಿಡಂಗಿಲ್ಲ, ರಂಡ ಚಂಡಾಡಿ ಕೈ ಬಿಡ್ತಾರೆ. ಸುಮ್ನೆ ಹೊಟ್ಟು ಹೋಗಿಲಿಂದ. ಓಹೋ, ನೀನು ಆ ಶೆಟ್ಟಿಯ ಮಗಳ? ಆ ಶೆಟ್ಟಿಗೆ ಇಷ್ಟೊಂದು ಸುಂದರವಾಗಿ ಈ ಮಗಳಿದ್ದಾಳಂದ್ರೆ ಈ ಹೆಣ್ಣಿನ ರುಚಿ ನೋಡದೆ ಬಿಡೋನಲ್ಲ ಚೆಲುವ. ಏ ಚೆಲುವೆ, ನಿಮ್ಮಪ್ಪ ನಮ್ಮ ಮನೆಯಾಳು ಅಂದ ಮೇಲೆ ನೀನು ನನಗೆ ಅಂಗ ಸುಖ ಕೊಟ್ಟರೆ ನನ್ನ ಆಸ್ತಿನೇ ನಿಮ್ಮ ಅಪ್ಪನ ಹೆಸರಿಗೆ ಬರ್ಕೊಡ್ತೀನಿ. ನಿನ್ನ ಆಸ್ತಿ ನನ್ನ ಕಾಲಿನ ಧೂಳಿನ ಸಮಾನ ಮಗನೇ, ತಿಳ್ಕೋ. ಎಲೆ ಪಾಂಡ ಎಣ್ಣೆ, ತೊಂಡೆ ಹಣ್ಣಿನಂತ ನಿನ್ನ ತುಟಿಗಳಿಂದ ಎಂತ ಮಾತು ಬಂದ್ರೆ ನಿನ್ನ ತುಟಿ ಕಚ್ಚದೆ ಬಿಡಲಾರೆ ಸೋಬರಾಜ್. ನೀನೇನೇ ಬೆದರಿಕೆ ಹಾಕಿದ್ರು ಹೆದ್ರು ಹೆಣ್ಣನ್ನು ನಾನಲ್ಲ. ನಿನ್ನ ಆಸ್ತಿಗೆ ಬೆರಗಾಗಿ ಮೆಚ್ಚಿ ಬರ್ತಾ ಅಂತ ನೀನು ತಿಳಿದಿರುವೆ ಮೂರ್ಖ. ಸುಮ್ಮನೆ ಇಲ್ಲಿಂದ ಹೊರಟು ಹೋದ್ರೆ ಸರಿ.
ನಾಗಿನಿಯಾಗಿ ಕಚ್ಚದ ಬಡವರ ಮಗನ ನೀನು ತಿಳಿದುಕೋ. ಅಲ್ಲ ನನಗೆ ಎತ್ತರ ಹುಚ್ಚನೆ ಮುಗೀತು ನಿನ್ನ ಜೀವನ ಸಭಾಗ. ಅಯ್ಯೋ ಯಾರಾದ್ರೂ ಕಾಪಾಡು. ಸುಳೆ ಮಗನೇ ಕೈ ಬಿಡುವ ಹೆಣ್ಣು ಮಗನು. ಏಯ್ ನನ್ನ ರಂಗನಾಟದಲ್ಲಿ ಅಬ್ಬರಿಸಿ ಬಂದ ನಿನ್ನವಲೇ ಕತ್ತೆ. ನಿಮ್ಮಂತ ಸಮಾಜಘಾತಕರನ್ನು ಒದ್ದು ಬುದ್ಧಿ ಕಲಿಸಲು ಬಂದಿರುವ ಈ ಊರಿಗೆ PSI ಚಂದ್ರು. ಇನ್ಸ್ಪೆಕ್ಟರ್ ಚಂದ್ರು. ಲೇ ಇನ್ಸ್ಪೆಕ್ಟರ್, ನಿಮ್ಮಣ್ಣ ಹೀಗೆ ಹರಡಿ ನಮ್ಮ ಕೈಯಿಂದ ಹೇಟು ತಿಂದು ಸೂರ್ಯ ಲಕ್ಷ್ಮಿನ ನಾವು ಹೊರಗೆ ಹಾಕಲು ನಾವು ಮಾಡಿದ ಪ್ಲಾನ್. ನಿನ್ನ ಜೀವನದಲ್ಲಿ ಸುಖವಾಗಿರ್ಬೇಕಂದ್ರೆ ಹಣ ಕೊಡ್ತಂತ ತೆಗೆದುಕೊಂಡು ಹೊರಟೋಗ್ಲೇ. ಲೇ ಹಲ್ಕ ಸುಳೆ ಮಗನೇ, ಯಾರಿಗೆ ಬೇಕು ಹಣ? ಈ ನಮ್ಮಂತ ಕಾಕಿ ಇರೋದ್ರಿಂದಲೇ ನಿಮ್ಮಂತ ಬಂಡ ಬೋಯ್ ಶ್ರೀಮಂತರು ಚೆನ್ನಾಗಿದ್ದಾರೆ. ಇಲ್ಲದಿದ್ದರೆ ನಿಮ್ಮನ್ನು ಯಾವಾಗಲೂ ಎನ್ಕೌಂಟರ್ ಮಾಡಿ ಬಿಸಾಕು. ಹೆಚ್ಚಿಗೆ ಮಾತು ಬೆಳೆಸದೆ ಇಲ್ಲಿಂದ ಹೊರಟೋಗು. ನಿನಗೆ ಮತ್ತು ನಿನ್ನ ಕಾಕಿಗೆ ಬೆಲೆ ಕಟ್ಟೊಟ್ಟು ಹಣ ಕೊಡ್ತಾನೆ, ಹೊರಟೋಗು. ಬಾಯಿ ಮುಚ್ಚು. ಕಾಕಿ ಅಂದರೆ ಗೊತ್ತಿಲ್ಲವೇನು? ಲೇ ಚಂದ್ರು, ಮೀಸುಗಾಡಿದರೆ ನಿನ್ನ ಪ್ರಾಣ ಯಮನ ಪಾದ ಸೇರುತ್ತದೆ. ನೆನೆಸಿಕೊ ನಿನ್ನ ತಾಯಿ ತಂದೆಯನ್ನ. ನಿಲ್ಲು. ಚಂದ್ರು ಬಾ. ಹೋಲಿ ಬಿಡು ಚಂದ್ರ ಸರ್, ಹೋಲಿ ಬಿಡಿ. ಯಪ್ಪ ಈಗ ಬಂದ್ಯಾ? ಆಗ ಹೋದ್ರಪ್ಪ ಅವ್ರು ಕೊಂದು. ಯಪ್ಪ ನಿದ್ದೆ ಎತ್ತಿತ್ತೇನಪ್ಪ? ಅವ್ ನನ್ನ ರೇಪ್ ಮಾಡಕ್ ಬಂದಿದ್ ನೀ ಮುಣ್ಕೊಂಡಿದ್ದೆ ಅಂದ್ರೆ ಅವ್ ಮಾಡಿ ಹೋಗಿದ್ದೆಪ್ಪ. ನೀ ಹೇಗ್ ಬಂದಿಲ್ಲ ಯಪ್ಪ ನೀನು? ನೀದೆತ್ತಿತ್ತು ಬಾಯ ಬಾಯಪ್ಪ, ಆ ಇನ್ಸ್ಪೆಕ್ಟರ್ದಿಂದ ನಾನ ಉಳ್ದು ನಡಿ ಹೋಗುನು ಬಾ. ಅಲ್ರಿ ಸಾಕಾದ್ರಿ ನಮ್ಮ ಅಪ್ಪನ ಕಾಲಾಗ ಅಂತೀನಿ. ಯಾರ ಮದುವೆ ಆಗ್ಬೇಕೋ ಯಾರ ಬಿಡ್ಬೇಕೋ ಒಂದು ತಿಳಿದಂಗಾಗೈತಿ. ಆ ಗೋಪಿನ ಮದುವೆ ಬೇಕಾದ್ರೆ ಕೃಷ್ಣ ಬರ್ತಾನ, ಕೃಷ್ಣನ್ ಮದುವೆ ಬೇಕಾದ್ರೆ ಗೋಪ್ಯ ಬರ್ತಾನ. ಇಬ್ಬರು ನಡಬರ್ಗ ಸಿಕ್ ಹೆಂಗ ಆಗೈತಿಪ್ಪ ಅಂದ್ರ ಡಬಲ್ ಗಾಡಿ ಡ್ರೈವರ್ದ ಇದ್ದಂಗ ನನ್ನ ಗಾಡಿ ಆಗೈತ್ರಿ ಅಂತೀನಿ. ಯಾರ ಕೈಯಾಗ ಹೋಗ್ಬೇಕು, ಯಾರ ಕೈಯಾಗ ಸಿಗ್ಬೇಕು, ಇದನ್ನ ಹೆಂಗ ಮುಗಿಸ್ಬೇಕು, ಇವ್ನು ಹಲ್ಲುಡ್ಯ ನಾನು ಕರ್ಕೊಂಬಂದು ಹಚ್ಚಾನು. ನಾಗಿ ನಿನ್ನ ಗಿಡದಾಗೆಟ್ಟ ಬಾರಿ ಮಾಡಿದಾಯೆ ಜಟ್ಟು ಮಾಡಿ ನಾಗೆ ಯಾಕಂದಾಗದೆ ಕೇಶಬಾಯಿ ಜಟ್ಟು ಮಾಡಿ ನಾಗೆ ಯಾಕಂದಾಗದೆ ಕೇಶಬಾಯಿ ನಾಗಿ ನಿನ್ನ ಗಿಡದಾಗೆಟ್ಟ ಬಾರಿ ಮಾಡಿದಾಯೆ ನನ್ನ ಮಗದ ಕಡೆಯಲ್ಲ ತನ್ನ ಮೇಡೆಗಾಯೆ. ಅವನವನು ಮಂಗ್ಯ ಸುಳು ಮಗ ಯಾವ ನಿನ್ನ ಹೆಗಲ ಮೇಲೆ ಕೈ ಇಟ್ಟಿದ್ದತ್ತ ಯಾವ ಅಲ್ಲ ಅವ್ನು ನಾನು ಮದುವೆ ಹಾಕಿನ ಅಂತೀನಿ. ಆವ ನಾ ಅದು ಹಿಡ್ದು ಹೊಂಟಿದ್ನ್ಯಾ, ಹೌದಲ್ಲ ಗಮರ್ ಬಂದು ನನ್ನ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಇನ್ಸ್ಪೆಕ್ಟರ್ ಬಂದ್ರು ಅಂತೇಳಿ ನನ್ನ ಮಾನ ಪ್ರಾಣ ಉಳಿತು. ಅದ ಅವನು ಯಾವ ನಿನ್ನ ಹೆಗಲ ಮೇಲೆ ಕೈ ಇಟ್ಟು ರೇಪ್ ಮಾಡಿದವ. ಆ ಟೈಮ್ದಾಗ ನಾ ಇರ್ಬೇಕಾಗಿದ್ದ. ಅವ್ನು ನರಸಿಂಹನ ಅವತಾರ ಸ್ಥಳ ಕೇಸಿಂದ ಅವ್ನು ರುಂಡ ಕತ್ತರಿಸಿ ಅವ್ರ ಪರಿಶಾನ್ ಕೈಯಾಗ ಕೊಟ್ಟು ಬಿಡ್ತೀನಿ. ಹೊಲದಾಂಡಿ ಕಡೆ ಚಂಡ ನೋಡು ಮಂಜು ಇನ್ನ ತಡ ಮಾಡಿದಷ್ಟಲ್ಲಿ ಟೈಮ್ ಇಲ್ಲ. ಯಾವ್ದಾರ ನಮ್ಮ ಹನುಮಪ್ಪನ ಗುಡಿಯಾಗ ಊಟ ಐತಿ, ಲಗ್ನ ಮಾಡಿ ಕೇಸಿಂದ್ರ ಹೋಗೋಣ. ಯಾವ್ದು ಕರ್ನಾಟಕದಿಂದ ಹೇಳಲ್ಲ, ಏನ್ ಹೇಳತ್ತಿದ್ಯಾ?
ಯಾವ್ದಾರ ಲಗ್ನ ದೇವಸ್ಥಾನ ಗುಡಿ ಒಳಗೆ ಹೋಗಿ ಲಗ್ನ ಆಗೋನು ಅವನು ಕೊಂದ್ ಏನೋ ಮಾಡ್ತಾನಂದಿ ಅವನೇ ನಾವು ಓದ್ ಒಳಗೆ ಚಂಡ ನೀ ಏನಾರ ಹೇಳ್ತಿ ಅಂತ ಹೆದರ್ ಅಲ್ಲಿ ಓಡಿ ಹೋಗಿದ್ದೆ ಹೋಗ್ಯಾನ ಹೋಗಿ ಮಾಸ್ತರ್ ಹೋಗಿ
ಇವತ್ತೊಂದಿನ ಮಾಡಿ ಹೋಗಿ ಡಬ್ ಬೀಳ್ಬೇಡ ಬಾಯ್ ಕಿಸೋದು ಸುಮ್ಮ ಹೋಗ. ನೀ ಎಲ್ಲ ದೋಸ ಮಾಡ್ತೀನಿ, ನಾನು ದೋಸ ಮಾಡತ್ತೇನೆ. ದಿನ ಹೋಗ್ತೀಯ ಬ್ಯಾಗ್ ತಗೊಂತಂದ ಸೀರೆ ಉಟ್ಕೊಂಡು ಹೋಗ್ಯಾ ಸೀರೆ ಚೂಡಿ ನೀ ಹೆಂಗ ಇಲ್ಲಿ ನಾಟಕ ಮಾಡ್ತೀವಿ ಹಂಗ ನಾವು ಡ್ರಾಯಿಂಗ್ ಮಾಡ್ತೀವಿ. ದೋಸ ಮತ್ತೆ ಅದ್ರಾಗ ಹಾಕಿರ್ತೀವಿ ನಾವು ನಿಂದ ರಾತ್ರಿ ರಾತ್ರಿ ಇಲ್ಲ ಹಗ್ಲಿನ. ಹೌದಾ ರಾತ್ರಿ ಹೊಡೆಯಬೇಕು ನನಗೆ ಹಗ್ಲಿ. ರಾತ್ರಿ ಹೊಡೋದು ಉಪಯೋಗ ಇಲ್ಲ, ಅದು ಕಾಣಂಗೇ ಇಲ್ಲ. ಅಂದ್ರೆ ಹಗಲಿ ಒಟ್ಟ ಇನ್ನಿಂದ ಗೇರ ಅಗಲಿ ಯಾರು ಕಾಣ್ತತ್ತ ಅಂದ್ರ ರಾತ್ರಿ ನಿನಗ ಯಾಕಡ್ರೆ ಟಾರ್ಚ್ ಹಚ್ಚಿ ಇಡ್ಬೇಕೇನೋ ನಿನಗ. ಓಕೆ ಹೋಗೋ ನಿನ್ನ ಕೊಟ್ಟಗನಾಗ ನಾನು ಲಕ್ಷ್ಮೀ ಶಿವಳ ಪುಣ್ಯಕ ನಿಂತರ ಜಿಗದ ಜಿಗಿತಳ ಮೂಲಮನ ಜಿಗದ ಜಿಗಿತಳ ಮೂಲಮನ ಬೇಗ ಬಸಂತ ಬದುಕೊಂಡ ಚಂದನಾರುತ್ತಳ ಪರಿಮಳ ಚಂದನಾರುತ್ತಳ ಪರಿಮಳ ಸನ್ನಾಗಿ ರಾಣಿ ಪಪ್ಪ ತಿನ್ನಾಗಿ ಆದನಾಲ ಬೊಡ್ಡಾಗಿ ರೀಲ್ಸಿನ್ಯಾಗ ಹರಿಯಾಗಿ
ಬಂದು ನೋಡು 15,000 ಹೋಗಿ ಬರಲೆ ಏನ್ ಮಾಡ್ಲಿ ಹಾ ಬರ್ತೀನಿ ತಾತ ವರ್ಷದಿಂದ ಸೇಡಿಟ್ಟುಕೊಂಡ ಈ ನಾಗರಾವು ಇಂದು ಸವಾಯಿತು. ಶಬ್ಬಾಸ್ ಕರ್ಯ ಮರ್ಯ ಇಂಥ ಬಹುದಿಳಿಂದ ಕಾದು ಕೂತಿದೆ ಇಂಥ ಬೇಟೆ ಹಿಡಿಯಲಕ್ಕೂ ಇಂದು ನನ್ನ ಬೇಟೆಯನ್ನು ಹಿಡಿದುಕೊಂಡು ಬಂದಿರಲಿ. ಶಬ್ಬಾಸ್ ಕರ್ಯ ಮರ್ಯ ಕಟ್ಟರ್ಲಿ ಅವ್ರ ಕಾಂಬಕ್ಕ. ಏ ಶಿವ್ಯ, ಇನ್ನ ಮುಂದೆ ನೀನು ನೆರಳಿ ಸಾಯಲೇಬೇಕು. ಆ ಸೂರ್ಯ ಯಾವ ಗುಹೆಯಿಂದ ಬರುತ್ತಾನೋ ನಾನು ನೋಡೇ ಬಿಡುತ್ತೇನೆ. ಒಂದು ವೇಳೆ ಬಂದಿದ್ದರೆ ಆದರೆ ನಿಮ್ಮ ಜ್ಯೋತಿ ಅವನ ಕಟ್ಟಿ ಪಾದ ಸರಿಸ್ತೇನೆ. ಲೇ ದೇವೇಂದ್ರ, ನನ್ನ ತಮ್ಮ ಒಬ್ಬ ವೀರಗರ್ತ್ಯ ಕನ್ನಡ ನಾವೆಯಲ್ಲಿ ಹುಟ್ಟಿ ಬಂದ ಒಬ್ಬ ಪುರುಷ ಬಂದೇ ಬರುತ್ತಾನೆ. ಲೇ ದೇವೇಂದ್ರ, ಬಂದೇ ಬರುತ್ತಾನೆ. ನಾಯಕ ಏ ಶಿವ್ಯ, ಎಷ್ಟು ಹೊಡೆದರು ಕೋಪ ಕರಲಿಲ್ಲ ಮಗನ. ಆಯನ ಸೂರ್ಯ ಬರ್ತಂದ ಹಾರಡಬೇಡ ಮಗನ, ಹಾರಡಬೇಡ. ಒಂದು ವೇಳೆ ಬಂದಿದ್ದೆ ಆದರೆ ನಿಮ್ಮ ಕೂಡ ಅವನ ಮರಣ ಖಂಡಿತ. ಕರ್ಯ ಮರ್ಯ ಅಡಿಯಲಿ ಅವ್ರನ್ನ. ಲೇ ದೇವೇಂದ್ರ, ಈ ನಾಟಕ ಕಣೆ ಪಡೆದು ಎಳೆಯುವ ನನ್ನ ತಮ್ಮ ಒಬ್ಬ ಬರದೇ ಬರುತ್ತಾನೆ ಅಂತ ದೇವೇಂದ್ರ, ಬಂದೇ ಬರುತ್ತಾನೆ. ಏ ಶಿವ, ನನ್ನ ಎಲ್ಲಾ ವ್ಯವಹಾರಗಳನ್ನು ಗುಟ್ಟು ರಟ್ಟು ಮಾಡಿ ನನ್ನ ಹತ್ರ ಮುಚ್ಚಿಟ್ಟಿರುವ ವಿಷಯವನ್ನು ಯಾರಂತ ಹೇಳುತ್ತೋ ಅಥವಾ ಇಲ್ಲೋ? ಲೇ ದೇವೇಂದ್ರ, ನಿಲ್ಲಿಸು ನಿನ್ನ ಗುರಿಯನ್ನು. ಶೆಟ್ಟಿ, ನೀನು ನಾನೇ ಲೇ ದೇವೇಂದ್ರ, ನಾನೇ ನಿನ್ನ ಗೊಟ್ಟನ್ನು ತಿಳಿಸಿದವನು ಎಲ್ಲ ನಾನೇ.
ಏ ಶೆಟ್ಟಿ, ನನ್ನ ಎಂದ್ರತ್ತಿಂದ ಬದುಕುವ ನಾಯಿ ನೀನು. ಅಟ್ಟು ನಿನಗೆ ಸೊಕ್ಕು ಬೈತಲ್ಲ ನನಗೆ. ನನ್ನ ನಾಟಕದ ಸೂತ್ರಧಾರಿ ನೀನಲ್ಲೇ ಮಗನ. ಅವತ್ತು ಒಂದು ದಿವಸ ನನ್ನ ಮೇಲೆ ನನಗೆ ಸಂಶಯ ಬಂದಿತ್ತು. ಅವತ್ತು ನೀನು ಮುಗಿಸಿಬಿಟ್ಟಿದ್ದಾರೆ ಈ ಸುದ್ದಿ ಎಲ್ಲ ಅಲ್ಲಿಗೆ ಬರ್ತಿದ್ದಿಲ್ಲ. ಲೇ ಕರ್ಯ, ಇವನು ಆ ಕಂಬಕ್ಕೆ ಕಟ್ಟಿಲ್ಲ. ಇವನು ಏ ಅಲಿಕಾ ಸುಳಿ ಮಗನ, ನಮ್ಮ ಅಣ್ಣ ನಾನು ಅಣ್ಣ ತಮ್ಮಂದಿರ ಬಿಚ್ಚಿ ಬಿಡು, ಇಲ್ಲದಿದ್ದರೆ ನಿನ್ನ ರುಂಡ ಬಂದು ಬೀಳೋದು ನಮ್ಮ ಅಣ್ಣನ ಪಾದ ಮೇಲೆ ಮಗನ ಎತ್ತರ. ಏ ಸೂರ್ಯ, ನಿನ್ನ ಬಂಡ ಬದರಿಕೆ ನಾನು ಹೆದರವನಲ್ಲ. ಸೂರ್ಯ, ನೀನು ಬಂದಿರುವೆ ಸಾಯಲೇಕೆ. ಸೂರ್ಯ, ಅವತ್ತು ನಿನಗೊಂದು ಒಂದು ಮಾತು ಗುಟ್ಟು ಇಟ್ಟಿದ್ದೆ. ಅದು ಇವೇ ದೇವೇಂದ್ರ ಅವಡು, ಇವೇ ಅವು. ಏ ದೇವೇಂದ್ರ, ಏ ಶೆಟ್ಟಿ, ಇವನೇ ಅನ್ನೋ ಮೃಗ ಎಂದ ಮೇಲೆ ನನಗೆ ಯಾಕೆ ಇಷ್ಟು ದಿನ ತಿಳಿಸಲಿಲ್ಲ ಮಗನ? ನೆನೆಸ್ಕೋಲೇ ಮಗನ, ಹೆತ್ತ ತಾಯಿನಿ. ಜೈ ಮಾರುತೇಶ. ಕರಿಯ ಮರಿಯ ಬಿಚ್ಚಿ ಬಿಡಿವ್ರಿ ಎಲ್ಲರೂ. ಬರ್ರಿ ಎಲ್ಲ ಪಾತ್ರಧಾರಿಗಳು ಬರ್ರಿಪ್ಪ, ಪಾತ್ರಧಾರ ಬರ್ರಿ, ಅಷ್ಟೇ ಬರ್ರಿ, ಬರ್ರಿ ಎಲ್ಲರೂ ಬರ್ರಿ. ಅಂತೂ ಶ್ರೀ ಮಾರುತೇಶ್ವರ ಸ್ವಾಮಿ ದುಷ್ಟರನ್ನ ಸಂಹಾರ ಮಾಡಿ ಶಿಷ್ಟನ ಒಂದುಗೂಡಿಸಿ ಕಡೆಗೆ ನಮ್ಗೆಲ್ರಿಗೂ ಒಳ್ಳೆದನ್ನು ಮಾಡಿದ್ರ. ಆ ದೇವರಿಗೆ ಕೈ ಮುಗಿದು ಮಂಗಳ ಹಾಡುವ. ಇಲ್ಲಿವರೆಗೆ ಈ ಒಂದು ನಾಟಕವನ್ನು ಅಭಿನಯಿಸಿ ಎಲ್ಲರಿಗೂ ಮನರಂಜನೆ ಕೊಟ್ಟಂತ ಈ ಒಂದು ಕಲಾ ತಂಡಕ್ಕೆ ಶ್ರೀ ರುಕ್ಮಿಣಿ ಮ್ಯೂಸಿಕಲ್ ಆರ್ಟ್ ಚಿತ್ರಮಂಡಕೋಟಿಯವರಿಂದ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಬಹಳ ದಿವಸಕ್ಕೆ ಬೆಟ್ಟ ಪುಣ್ಯ ಹತ್ತಲವ ನಮಗ ಈ ನಾಟಕಕ್ಕೆ ಮಂಗಲ ಗೀತೆಯನ್ನು ಹಾಡುವ